ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ಬೇಕು ಅನ್ನೋ ವಿಚಾರಕ್ಕೆ ನೀವು ಕೂಡ ಈಗ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಬಟ್ ನಮಗ್ ಕೇಳೋಕ್ ಸಿಗ್ತಾ ಇರೋ ಕನ್ಸರ್ನ್ ಏನಂದ್ರೆ, ಆಯ್ತು ಗುತ್ತಿಗೆ ಆಧಾರದ ಮೇಲೆ ಅಪಾಯಿಂಟ್ ಮಾಡ್ಕೊಂಡ್ ಬಿಡ್ತಾರೆ ಫಾರ್ ವೆರಿ ಲೆಸ್ ಸ್ಯಾಲರಿ. ಸರ್ 12, 15, 18 ಕೇವಲ ವೈದ್ಯರು ಮಾತ್ರ ಅಲ್ಲ, ನಾನು ಆಂಬ್ಯುಲೆನ್ಸ್ ಡ್ರೈವರ್ಸ್ ವಿಚಾರಕ್ಕೂ ಹಾಗೆ ಇತರೆ ಸ್ಟಾಫ್ ವಿಚಾರಕ್ಕೂ ಎನ್ಕ್ವೈರ್ ಮಾಡಿದಾಗ 12, 15, 18 ಸಾವಿರ ನಮಗೆ ಸಂಬಳ ಕೊಡ್ತಾರೆ. ಮೊದಲೇ ವೇಕೆನ್ಸಿ, ಹಾಗಾಗಿ ಹೆಚ್ಚುವರಿ ಡ್ಯೂಟಿ ಬೇರೆ ನಮ್ಮ ಮೇಲೆ. ಇನ್ 3 ವರ್ಷ ಆದ್ಮೇಲೆ ನಮ್ಮನ್ನು ಪರ್ಮನೆಂಟ್ ಮಾಡ್ಕೊಳ್ತಾರ ಅಂತಂದ್ರೆ 3 ವರ್ಷಕ್ಕೆ 100 ಸಮಸ್ಯೆ ಬಂದಿರುತ್ತೆ. ಸೊ ಈ ಟೆಂಪರರಿ ಅಪಾಯಿಂಟ್ಮೆಂಟ್ ಏನಿದೆ ಇದು ತಕ್ಷಣಕ್ಕೆ ಮುಲಾಮ್ ಆಗ್ಬೋದು, ಬಟ್ ಇದು ಕಷ್ಟನೇ ಆಗ್ತಿದೆ ಅಂತ ಹೇಳಿ ಯಾರೆಲ್ಲ ಈಗಿದ್ದಾರೆ ಗುತ್ತಿಗೆ ಆಧಾರದ ಮೇಲೆ ಅವರ ಆರೋಪ. ನಾನು ಅದನ್ನು ಇಲ್ಲ ಅಂತ ಹೇಳುದಿಲ್ಲ, ಅವ್ರಿಗೆ ಭದ್ರತೆ ಅಂತ ಒಂದು ಇರುವುದಿಲ್ಲ. ಮತ್ತೆ ನಿಯಮ ಆಗಿದೆ, ಒಂದು ನಿಯಮಿಗೆ ನನಗೆ ಹೇಗೆ ಬೇಕು ಹಾಗೆ ಸರ್ಕಾರ ನಡೀಲಿಕ್ಕೆ ಆಗ್ತದಾ, ದೇಶ ನಡೀತದ? ಒಂದು ಚೌಕಟ್ಟು ಮತ್ತು ನಿಯಮಗಳಿದೆ, ಆ ನಿಯಮ ವ್ಯಾಪ್ತಿಯಲ್ಲಿ ನಾವು ಇರಬೇಕು. ಔಟ್ಸೋರ್ಸ್ ಅಂದ್ರೆ ಹೇಗೆ, ಅವ್ರಿಗೆ ಮಿನಿಮಮ್ ಸ್ಯಾಲರಿ, ESI, PF ಇದು ಇರುವಂತದ್ದು. ಯಾಕೆಂತ ಹೇಳಿದ್ರೆ ಅದು ಬರೀ ಆರೋಗ್ಯ ಇಲಾಖೆಯಲ್ಲಿ ಮಾತ್ರ ಇವತ್ತು ಔಟ್ಸೋರ್ಸ್ ಅಲ್ಲ. ಔಟ್ಸೋರ್ಸ್ ಇವತ್ತು ಎಲ್ಲ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ, PWD ಅಲ್ಲಿ, ಎಲ್ಲಾ ಇಲಾಖೆಯಲ್ಲಿ ಲಕ್ಷಾಂತರ ಮಂದಿ ಇವತ್ತು ಇದ್ದಾರೆ. ಸೊ ಒಂದು ನಿಯಮ ಆರೋಗ್ಯ ಇಲಾಖೆಗೆ, ಇನ್ನೊಂದು ನಿಯಮ ಇನ್ನೊಂದು ಇಲಾಖೆಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಒಂದು ಗೈಡ್ಲೈನ್ಸ್ ಇವತ್ತು ಇರುವಂತದ್ದು. ಅದನ್ನು ನೋಡಿಕೊಂಡೇ ಅವ್ರನ್ನ ಕಾಲ್ ಫಾರ್ ಮಾಡುದು, ಅದನ್ನು ಅವ್ರು ಓದಿಕೊಂಡೇ ಅವ್ರು ಬಂದು ಸೇರುವುದು. ಎಲ್ಲಿದ್ದ ಡಿಮಾಂಡ್ ಅಂಡ್ ಸಪ್ಲೈ, ನಮ್ಗೆ ಎಲ್ಲಿ ಇವತ್ತು ಡಿಮಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಡಿಮೆ ಇದೆ, ಹಾಗಾದ್ರೆ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಈಗ ಡಾಕ್ಟರ್ ಅವರ ಸ್ಯಾಲರಿ 60,000 ಇವತ್ತು 60,000 ಇದೆ ತಿಂಗಳಿಗೆ ಔಟ್ಸೋರ್ಸ್ ಅಲ್ಲಿ. ಸರ್ಕಾರ NHM ಅಲ್ಲಿ ನಾವು ಸರ್ಕಾರ ಬಂದು 75,000 ಇವತ್ತಿದೆ. PGಗೆ 1,30,000 ರೂಪಾಯಿ ಇವತ್ತಿದೆ ತಿಂಗಳಿಗೆ. ಈಗ ಜಾಸ್ತಿ ಸಪ್ಲೈ ಅಂಡ್ ಡಿಮಾಂಡ್ ಮೇಲೆ ಇವತ್ತು ಡಿಪೆಂಡ್ ಆಗಿರ್ತದೆ. ಆದ ಕಾರಣ ಸರ್ಕಾರ ಇವತ್ತು ನಿಯಮವನ್ನು ಕೊಟ್ಟು ಹೋದಾಗ ಅದನ್ನು ಓದಿಕೊಂಡೇ ಒಪ್ಪಿಕೊಂಡೇ ಬಂದು ಸೇರುವುದಲ್ಲ. ಬರುವಾಗ ಸೇರುವಾಗ ಕಣ್ಣು ಮುಚ್ಚಿ ಸೇರಿಕೊಂಡು ಮತ್ತೆ ಒಂದೊಂದು ಡಿಮಾಂಡ್ ಇಟ್ಟರೆ ಸರ್ಕಾರ ಹೇಗೆ ನಡೆಸಲಿಕ್ಕೆ ಸಾಧ್ಯವಾಗ್ತದೆ, ಡಿಪಾರ್ಟ್ಮೆಂಟ್ ಹೇಗೆ ಮುಂದೆ ಹೋಗ್ತದೆ? ಸೊ ಸೇರುವವರು ಕೂಡ ಆಲೋಚನೆ ಮಾಡಬೇಕು. ಮತ್ತು ಕಡ್ಡಾಯವಾಗಿ ಈಗ ಎಲ್ಲಿಯೂ ಕೂಡ ಯಾರು ಔಟ್ಸೋರ್ಸ್ ಅಲ್ಲಿ ಸೇರ್ತಾರೆ ಅವರನ್ನು ಪರ್ಮನೆಂಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸುಪ್ರೀಂ ಕೋರ್ಟ್ ಈಗ ಅಲ್ಲದು ಆ ಕೇಸಲ್ಲಿ, ಉಮಾದೇವಿ ಕೇಸಲ್ಲಿ ಅದು ಬಹಳ ಸ್ಪಷ್ಟವಾಗಿ ಅದನ್ನು ನಿಷೇಧಿಸಿದೆ. ಯಾಕೆಂತ ಹೇಳಿದರೆ, ಏನಾದರೂ ಔಟ್ಸೋರ್ಸಿನಲ್ಲಿ ಇವತ್ತು ನಾನೇನಾದ್ರೂ ಔಟ್ಸೋರ್ಸಿನಲ್ಲಿ ನಮ್ಮ ಇಲಾಖೆ ತೆಕ್ಕೊಂಡು ಇನ್ನು ನಮಗೆ 5 ವರ್ಷದಲ್ಲಿ ಬೇರೆ ಬೇರೆ ನಮ್ಮ ಇವರನ್ನು ನಾವು ಪರ್ಮನೆಂಟ್ ಮಾಡಬಹುದಂತ ಒಂದು ಅವಕಾಶ ಇದ್ರೆ, ನಾನಿರಲಿ, ನನ್ನ MD ಇರಲಿ, ನನ್ನ ಅಧಿಕಾರಿಗಳಿರಲಿ, ಎಲ್ಲವರ ಸಂಬಂಧಿಕರನ್ನೇ ನೇಮಕ ಮಾಡಿದ ಹೊರತು ಜನಸಾಮಾನ್ಯ ಮಕ್ಕಳಿಗೆ ಯಾರಿಗೂ ಕೂಡ ಔಟ್ಸೋರ್ಸ್ ಸಿಕ್ಕುದಿಲ್ಲ. ಯಾಕೆ ಗೊತ್ತಿದೆಲ್ಲ ಪರ್ಮನೆಂಟ್ ಆಗ್ತಾರೆ ಅಂತ ಹೇಳಿಕೊಂಡು 5ರಲ್ಲಿ. ಅದಕ್ಕಾಗಿ ಸರ್ಕಾರ ನೌಕರಿ ಕೊಡುವಂತ ವೇತನ ಅದು ಟ್ಯಾಕ್ಸ್ ಇಂದ ಸಿಕ್ಕುವಂತ ವೇತನ. ಅದಕ್ಕೆ ಸರ್ವರಿಗೆ ಕೂಡ ಅವಕಾಶ ಇದೆ ಅಂತ ಹೇಳಿಕೊಂಡೆ ಅವ್ರು ಯಾರು ಬೇಕಾದ್ರೆ ಬರೀರಿ, ಎಕ್ಸಾಮ್ ಬರೆದು ರೋಸ್ಟರ್ ಸಿಸ್ಟಮ್ ಅಲ್ಲಿ ಬರಬೇಕಂದ್ರೆ ಸಿಸ್ಟಮ್ ಇರುವಂತದ್ದು. ಆದ್ರೂ ಕೂಡ ನಮ್ಗೆ ವೈದ್ಯಕೀಯ ಸಮಸ್ಯೆ ಇದೆ ಅಂತ ಹೇಳಿಕೊಂಡು, ನಾನು ಅವತ್ತು ಆರೋಗ್ಯ ಸಚಿವನಾಗಿದ್ದಾಗ ಯಾರಾದ್ರೂ MBBS ನವರು ಬಂದು ಸೇರಿದ್ರೆ ಅವ್ರಿಗೆ 5 ವರ್ಷ ಆದ ನಂತರ ನಾವು ಪರ್ಮನೆಂಟ್ ಮಾಡ್ತಾ ಇದ್ದೇವೆ. ಅದನ್ನ ಕೈ ಬಿಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ವೈದ್ಯಕೀಯ ಯಾರು ಇವತ್ತು ನಾನೊಬ್ಬ MBBS ಕಲ್ತರೆ, ನಾನು ಸರ್ಕಾರಿ ಸೇವೆಯಲ್ಲಿ ನಾನು ಔಟ್ಸೋರ್ಸ್ ಕೆಲಸ ಮಾಡಿದ್ರೆ ನನಗೆ 5 ವರ್ಷ ಆದಂತ ಪರ್ಮನೆಂಟ್ ಅಂತ ನಾನು ಬರ್ತೇನೆ, ಮತ್ತೆ ನನಗೆ PG ಸಿಕ್ತಂತೆ ಬರ್ತೇವೆ. ಅದನ್ನ ಕೈ ಬಿಟ್ಟಿದ್ದಾರೆ. ಅದನ್ನು ಮತ್ತೆ ತರಬೇಕಂತ ನಾನು ಚರ್ಚೆ ಮಾಡ್ತಾ ಇದ್ದೇನೆ.